ನಮಸ್ಕಾರ, ನಾನು ನಾಗರಾಜ್ ಶೆಟ್ ಅಂತ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ಈಗಾಗಲೇ ನಮ್ಮದು ಯೂಟ್ಯೂಬ್ ಚಾನಲ್ ಮುಖಾಂತರ ನಮ್ಮ ಎನ್ ಬಿ ನಾಯಕರನ್ನ ನಾವು ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ಈಗಾಗಲೇ ಅವರು ನೇರ ಸಂದರ್ಶನ ಮಾತಿನಲ್ಲಿ ಅವರ ನಮ್ಮ ಮನಸ್ಸಿನ ಅನಿಸಿಕೆಯನ್ನು ವ್ಯಕ್ತಪಡಿಸಿಕೊಂಡು ಮತ್ತೆ ಏನಂದ್ರೆ ಕಡಬಡವರಿಗಾಗಿರ್ಬೋದು ಒಂದು ಶಿಕ್ಷಣ ವಂಚಿತರಾಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಅವರು ಈಗಾಗಲೇ ಒಂದು ಶಿಕ್ಷಣ ಕೊಡಿಸುವಂತ ಕಾರ್ಯದಲ್ಲಿ ಸಕ್ರಿಯವಾಗಿ ಅವರ ಜೀವನವನ್ನೇ ಮುಡುಪಾಗಿಟ್ಟಿದ್ದರಿಂದ ಮತ್ತೆ ಹತ್ತು ಹಲವು ಈ ಒಂದು ಶಿಕ್ಷಕರು ಇದು ಒಂದು ಉಚಿತವಾದ ಸೇವೆ ಕೊಡುವುದರಲ್ಲಿ ಪ್ರಮುಖ ಪಾತ್ರವನ್ನು ಕೂಡ ವಹಿಸಿದ್ದಾರೆ. ಮತ್ತಿದು ಅಪ್ಪ ಅಮ್ಮ ಮಂದಿರ ಏನು ಜ್ಞಾನ ವಿಕಾಸ ಮಂದಿರ ಎನ್ನುವಂತ ಒಂದು ಶಿಕ್ಷಣ ಸಂಸ್ಥೆಯನ್ನ 1970ರಿಂದ ಸಕ್ರಿಯವಾಗಿ ನಡೆಸಿಕೊಂಡು ಬಂದು ತಮ್ಮ ಜೀವನವನ್ನೇ ಅದಕ್ಕಾಗಿ ಮುಡುಪಾಗಿಟ್ಟು ಮತ್ತೆ ಹತ್ತು ಹಲವು ಒಂದು ಶಿಕ್ಷಕರು ಕೂಡ ಇದಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿರಂತ ಈಗಾಗಲೇ ಕೂಡ ಹೇಳಿದ್ದಾರೆ. ಮತ್ತೇನಾದ್ರೂ ಇವರು ಎಲೆಮರೆ ಕಾಯನಾಗಿ ಕೂಡ ಕೆಲಸವನ್ನ ಮಾಡಿದ್ದಾರೆ. ಯಾಕಂದ್ರೆ ಅವರು ಯಾವುದೇ ರೀತಿಯಾದಂತಹ ಒಂದು ಜಾಹೀರಾತಿಗೆ ಆಕಾಂಕ್ಷಿಗಳ ಅಲ್ಲ ಅವರು. ಯಾಕಂದ್ರೆ ಈಗ ನಾವು ಕೇಳಿದವಾಗ ನಮ್ಗೆ ಅನಿಸಿಕೆ ಅವ್ರದ್ದು ವ್ಯಕ್ತಪಡಿಸಿದ್ರು. ಯಾಕಂದ್ರೆ ನಾವು ಹೆಚ್ಚಿನದಾಗಿ ಬೆಳೆಸ್ಕೊಂಡು ಮತ್ತೆ ನಾವು ದುಡ್ಡು ಮಾಡೋ ಉದ್ದೇಶ ನಮ್ದಿಲ್ಲ. ನಮ್ದೇನಂದ್ರೆ ನಮ್ಮ ಕೈಲಿಗೆ ಆದಂತ ಮಟ್ಟಿಗೆ ನಾವು ಸೇವೆಯನ್ನ ಕೊಟ್ಟಿದ್ದೀವಿ. ಮತ್ತೆ ಬಹಳಷ್ಟು ಜನ ಇದಕ್ಕೆ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಇದರಿಂದ ಶಿಕ್ಷಣವನ್ನ ಪಡೆದಂತ ವಿದ್ಯಾರ್ಥಿಗಳು ಉನ್ನತ ಹುದ್ದೆಗೆ ಹೋಗ್ಬಿಟ್ಟು ಅವ್ರ ಜೀವನವನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮತ್ತೇನಂದ್ರೆ ಅವರ ಇವರ ಒಂದು ಆಶೀರ್ವಾದದ ಮೇರೆಗೆ ಈ ಒಂದು ಜ್ಞಾನ ವಿಕಾಸ ಮಂದಿರ ನಡೆಸ್ಕೊಂಡು ಬಂದು ಅವ್ರು ಉನ್ನತ ದೊಡ್ಡ ಮಟ್ಟದ ಹುದ್ದೆಗೆ ಹೋಗಿ ಒಳ್ಳೆ ರೀತಿಯ ಜೀವನವನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಪ್ರೇರಣೆ ಆದಂತ ನಮ್ಮ ಎನ್ ಬಿ ನಾಯ್ಕ ಅವರನ್ನ ನಾವು ನಮ್ಮ ಚಾನಲ್ಗೆ ಒಂದು ಸ್ವಾಗತವನ್ನ ಮತ್ತೆ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಿದ್ವಿ. ಯಾಕಂತ ಕೇಳಿದ್ರೆ ಈಗಾಗಲೇ 10 ವರ್ಷಗಳ ಹಿಂದೆ ನಾವೇ ಕೂಡ ಇವರನ್ನ ಸನ್ಮಾನ ಮಾಡಿಬಿಟ್ಟು ಎಲೆಮರೆ ಕಾಯದಂತ ಎನ್ ಬಿ ನಾಯ್ಕ ಅವರನ್ನ ನಾವು ಪ್ರಾಮಾಣಿಕವಾಗಿ ಪರದೆ ಎದುರು ತರುವಂತ ಕಾರ್ಯವನ್ನು ಕೂಡ ಮಾಡಿದ್ವಿ. ಆ ಒಂದು ನಿಟ್ಟಿನಲ್ಲಿ ಇವರಿಗೆ ಮತ್ತು ಹೆಚ್ಚಿನದಾಗಿ ಜನ ಒಂದು ಸನ್ಮಾನ ಮಾಡಿದಾಗಿರ್ಬೋದು, ಅವರಿಗೆ ಶಕ್ತಿ ತುಂಬುವಂಥದ್ದಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಜನ ಮುಂದಿನ ದಿನದಲ್ಲಿ ಇವರಿಗೆ ಶಕ್ತಿ ತುಂಬುವಂಥದ್ದಾಗಿರ್ಬೋದು, ಮತ್ತೆ ದೇವರು ಕೂಡ 100 ವರ್ಷಗಳ ಕಾಲ ಇವರಿಗೆ ಕಾಯಂ ಆಯಸ್ಸನ್ನ ನೀಡಲಿ ಅನ್ನುವಂಥದ್ದೇ ನಮ್ದು ಒಂದು ಯೂಟ್ಯೂಬ್ ಚಾನಲ್ ಒಂದು ಆಸೆಯಾಗಿದೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಎನ್ ಬಿ ನಾಯ್ಕ ಅವರನ್ನ ನಾವು ಸಂದರ್ಶನವನ್ನು ತಗೊಂಡಿದ್ದೀವಿ. ಒಟ್ಟಿಗೆ ಯೂಟ್ಯೂಬ್ನಲ್ಲಿ ಬಂದು ಸಂದರ್ಶನ ಪಡೆದು ನಮ್ಮ ಜ್ಞಾನ ವಿಕಾಸದ ಅಭಿವೃದ್ಧಿ ಅಮ್ಮ ಅಪ್ಪ ಮಂದಿರದ ಸ್ಥಾಪನೆಯ ಕುರಿತು ಕೇಳಿದ್ದಾರೆ. ಕಾರಣ ಯೂಟ್ಯೂಬರ್ ಚಾನಲ್ನ ಮಾನ್ಯ ಸಂಸ್ಥಾಪಕರಿಗೆ ಅವರ ಸಿಬ್ಬಂದಿಗೂ ಕೂಡ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ನಮಗೆ ಸಹಾಯ ಮಾಡುವಂಥ ಶಿಕ್ಷಕರಿಗೆ ವಿದ್ಯಾರ್ಥಿನಿಗೂ ಕೂಡ ಜ್ಞಾನ ವಿಕಾಸ ಮಂದಿರದ ವತಿಯಿಂದ ಕೃತಜ್ಞತೆ. ನನ್ನ ನಿಟ್ಟ ಸೇವ್ ಮಾಡ ನಾಗರಾಜ್ ಶೆಟ್ ಮಾಡಿದೆ, ಫೀಡ್ ಮಾಡ್ಕೊಂಡ್ರೆ ನಾಗರಾಜ್ ಶೆಟ್. ಫೋಟೋ